ಏನು ಅರ್ಜುನಪ್ಪ ಈಟ್ ದೂರ ನಮ್ಮನೆ ಗಂಟ ಬಂದ್ಬಿಟ್ಟಿದ್ಯಾ? ಮಗಳು ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಿದ್ದಾಳೆ. ಅವಳನ್ನು ಉಳಿಸ್ಕೋಬೇಕು ಅಂತಂದರೆ ನೀವು ಈಗಲೇ ದುಡ್ಡು ಕೊಟ್ಟರೆ ಆ ದುಡ್ಡನ್ನ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಕಟ್ಟಬೇಕು. ಆಯಿತು, ಈ ಪತ್ರಕ್ಕೊಂದು ಸೈನ್ ಹಾಕ್ಬಿಟ್ಟು ನೀನು ದುಡ್ಡು ತಗೊಂಡು ಹೋಯ್ತಾ ಇರು. ಇದೇನೋ ಹಿಂಗ ಅಡ್ಡ ಬಂದ್ಬಿಟ್ಟಲ್ಲ, ಏನಾರ ಆಗಿ ಗುದ್ಗಿದ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ? ನನ್ನ ಇಲ್ಲಿ ಕಳಿಸ್ತೋಳು, ನಿಮ್ ಗಾಡಿಗೆ ಅಡ್ಡ ಬರ್ಸ್ತೋಳು ಈ ನನ್ನ ತಾಯಿನಯ್ಯ. ಆ ಶಿವಪ್ಪನ್ಗೆ ಇಬ್ರೆಂಡ್ರು. ನೀನ್ ಒಬ್ಳೆ ಬಂದ್ಯಾ? ಇಲ್ಲ, ಜೋಗಿಯವರು ಕರ್ಕೊಂಡ್ ಬಂದಿದ್ದೀನಿ. ಇದು ಅದ್ಯಾವ್ರು ಮಾಡಿರೋ ಜೋಡಿ. ಗಂಗಾ, ಇವರೇ ನನ್ನ ಗಂಡ. ನಮಸ್ಕಾರ. ಹೇಳಿ. ದಿನೇಶ್ ಅಂತ ನನಗೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ. ಇವಳಿಗೆ ಆಗಾಗ ಫೋನ್ ಮಾಡಿ ಟಾರ್ಚರ್ ಮಾಡ್ತಾ ಇರ್ತಾನೆ. ಆಗ್ಬೋದು, ನಾಳೆಯಿಂದ ಅವ್ನು ನಿಮ್ಮ ತಂಟೆಗೆ ಬರಲ್ಲ, ಅದಕ್ಕೆ ನಾನು ಜವಾಬ್ದಾರಿ. ಸತ್ಯಣ್ಣ ಫೋನ್ ಮಾಡಿದ್ರೆ ಆಗ್ಲೇ ಹೊರಟ್ರು ಅಂತ ಸಂಜೆನೆ ಹೇಳಿದ್ರು. ಅತ್ತೆ, ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ. ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಮುಗಿಸೋಣ ಅನ್ಕೊಂಡೆ, ನನ್ನ ಕೆಲಸ ಇವಳೇ ಸುಲಭ ಮಾಡ್ಬಿಟ್ಟು. ಅಮ್ಮ, ಅಕ್ಕ, ದೊಡ್ಡವರೇ, ಪ್ರಣವ್, ಬೇಗ ಬನ್ನಿ. ನಿಮ್ಮೆಲ್ರಿಗೂ ಗುಡ್ ನ್ಯೂಸ್. ಏನಪ್ಪ ಅದು? ಬೇತಾಳ ಮದುವೆ ಒಪ್ಕೊಂಡಿದ್ದಾರೆ. ಮತ್ತೆ ಮುಂದಿನ ಪ್ಲಾನ್ ತಾಳಿ ಕಟ್ಟೋದು, ಅಂದ್ರೆ ಹುಡುಗನ ಹುಡುಕಿ ತಾಳಿ ಕಟ್ಸೋದು. ಹಲೋ ಸರ್, ಅದಕ್ಕೂ ಮುಂಚೆ ಕಂಡೀಷನ್ ಗೊತ್ತಲ್ಲ, ಅದಾದ್ಮೇಲೆ ಮದುವೆ ಅಲ್ಲ. ಅಧೀರ, ಒಂದು ವಿಷಯ ಜ್ಞಾಪಕ ಇಟ್ಕೋ, ನಿನ್ನ ಕಿವಿಯಿಂದ ಯಾವುದೇ ಕಾರಣಕ್ಕೂ ಆ ಓಲೆನ ತೆಗಿಯೋ ಹಾಗಿಲ್ಲ. ಅಧೀರ, ಯಾರೋ ಬರ್ತಾ ಇದ್ದಾರೆ ಅನ್ಸುತ್ತೆ.